ಜಮದಗ್ನಿ ಮುನಿಗಳ ಪುತ್ರನಾಗಿ ಪರಶುರಾಮನಾಗಿ 21 ಬಾರಿ ದುಷ್ಟ ಕ್ಷತ್ರಿಯರನ್ನು ಸಂಹಾರ ಮಾಡಿದ್ದಾನೆ. ತ್ರೇತಾಯುಗದಲ್ಲಿ ದಶರಥ ರಾಜನ ಮಗನಾಗಿ ಅವತರಿಸಿ ದುಷ್ಟನಾದ ರಾವಣನನ್ನು ಸಂಹರಿಸಿದ್ದಾನೆ. ಆಗ ರಾಮಚಂದ್ರನೆಂದು ಪ್ರಸಿದ್ಧನಾದ ಶ್ರೀಮನ್ನಾರಾಯಣನಿಗೆ ಅಣ್ಣ ತಮ್ಮಂದ್ರಿಗಳು ಲಕ್ಷ್ಮಣ, ಭರತ, ಶತ್ರುಘ್ನ ತಮ್ಮಂದರಾಗಿದ್ದಾರೆ. ಒಂದಾನೊಂದು ದಿನ ವಿಶ್ವಾಮಿತ್ರ ಮುನಿಯು ಲಕ್ಷ್ಮಣ ಸಹಿತನಾಗಿ ಶ್ರೀರಾಮನನ್ನು ಸಿದ್ಧಾಶ್ರಮಕ್ಕೆ ಕರ್ಕೊಂಡು ಹೋದಾಗ ದಾರಿಯಲ್ಲಿ ಶ್ರೀರಾಮನು ತಾಟಕೆಯನ್ನು ಸಂಹಾರ ಮಾಡಿ ವಿಶ್ವಾಮಿತ್ರರ ಯಜ್ಞಕ್ಕೆ ವಿಘ್ನಕರವಾದ ಸುಬಾಹು ಅಂತ ರಾಕ್ಷಸರನ್ನು ಸಂಹಾರ ಮಾಡಿದ್ದಾನೆ. ಅನಂತರ ವಿಶ್ವಾಮಿತ್ರರ ಜೊತೆಯಲ್ಲಿ ಮಿಥಿಲಾಪಟ್ಟಣಕ್ಕೆ ತೆರಳಿ ಅಲ್ಲಿ ಸ್ವಯಂವರಕ್ಕಾಗಿ ಪಣವಾಗಿಟ್ಟಿದ್ದ ಶಿವಧನಸ್ಸು ಮುರಿದು ಸೀತಾದೇವಿಯನ್ನು ವಿವಾಹ ಮಾಡಿಕೊಳ್ತಾನೆ. ಅಲ್ಲಿಂದ ತಂದೆಯೊಡನೆ ಅಯೋಧ್ಯೆಗೆ ಹೋಗುತ್ತಿರುವಾಗ ಅಲ್ಲಿ ಯುದ್ಧ ಸನ್ನದ್ಧರಾಗಿ ಪರಶುರಾಮರ ಜೊತೆಗೆ ಪರಶುರಾಮ ದೇವರು ಕೂಡ ಭಗವಂತನ ಅವತಾರವೇ, ಜೊತೆಗೆ ಲೀಲಾ ಕಲಹವನ್ನು ಮಾಡಿ ಅವರನ್ನು ಸೋಲಿಸದಂತೆ ತೋರಿಸ್ತಾ ಅಯೋಧ್ಯೆಯನ್ನು ಸೇರಿಕೊಳ್ತಾನೆ. ಅಲ್ಲಿ ಚಿಕ್ಕಮ್ಮನಾದ ಕೈಕೇಯಿಯನ್ನು ಸಂತೋಷಪಡಿಸುವುದಕ್ಕಾಗಿ ಸೀತಾ ಲಕ್ಷ್ಮಣರೊಡನೆ ವನವಾಸಕ್ಕೆ ತೆರಳಿ ಅಲ್ಲಿ ಚಿತ್ರಕೂಟ ಪರ್ವತದಲ್ಲಿ ಪ್ರದೇಶಗಳನ್ನು ದಾಟಿ ಖರದೂಷಣಾದಿ ರಾಕ್ಷಸರನ್ನು ಸಂಹಾರ ಮಾಡ್ತಾನೆ. ಪಂಚವಟಿಯ ಆಶ್ರಮದಲ್ಲಿ ಲಕ್ಷ್ಮೀ ಸ್ವರೂಪಳಾದ ಸೀತೆಯೊಡನೆ ವಾಸ ಮಾಡುತ್ತಿದ್ದಾಗ ದುಷ್ಟ ರಾವಣನು ಸೀತಾಕೃತಿಯನ್ನು ಅಪಹಾರ ಮಾಡಿ ರಾಮಚಂದ್ರನು ಮುಂದೆ ಆಗಬೇಕಾದ ಅನೇಕ ದುಷ್ಟ ಸಂಹಾರ ಮುಂತಾದ ಅನೇಕ ಪ್ರಯೋಜನಗಳ ದೂರದೃಷ್ಟಿಯಿಂದ ಆ ರಾವಣನನ್ನು ಅವಾಗ ಸಂಹಾರ ಮಾಡದೆ ಹಾಗೆ ಬಿಟ್ಟಿರ್ತಾನೆ. ಬಳಿಕ ಸೀತಾ ವಿರಹದಿಂದ ದುಃಖತಾರಕನಂತೆ ತೋರಿಸ್ಕೊಳ್ತಾ ಇದೆಲ್ಲ ಭಗವಂತನ ನಟನೆಗಳು. ಭಗವಂತನಿಗೆ ವಿಯೋಗ ದುಃಖ ಅವೆಲ್ಲ ಇಲ್ಲ, ನಿತ್ಯಾನಂದ. ಅವನು ಸೀತೆಯನ್ನು ಹುಡುಕುತ್ತಾ ಋಷಮುಖ ಪರ್ವತಕ್ಕೆ ತೆರಳಿ ಅಲ್ಲಿ ಆಂಜನೇಯನ ಮೂಲಕವಾಗಿ ಸುಗ್ರೀವನೊಡನೆ ಸ್ನೇಹ ಬೆಳೆಸಿಕೊಂಡು ಆಂಜನೇಯ ಮೊದಲಾದ ವಾನರನ್ನು ಆನಂದಗೊಳಿಸ್ತಾನೆ. ಸುಗ್ರೀವನ ಅಣ್ಣನೇ ಆದರೂ ಅವನು ಅವರ ಹೆಂಡತಿಯನ್ನು ಭಾರ್ಯೆಯನ್ನು ಅಪಹಾರ ಮಾಡಿ ನಿಮಿತ್ತದಿಂದ ಅವನ ಶತ್ರುವಾದ ವಾಲಿಯನ್ನು ಕೊಂದು ಶತ್ರುಗಳಿಲ್ಲದ ಕಿಷ್ಕಿಂಧ ರಾಜ್ಯವನ್ನು ಸುಗ್ರೀವನಿಗೆ ಕೊಡ್ತಾನೆ. ಅಲ್ಲಿ ಹನುಮಂತನಿಂದ